ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ಒಂದು ಜಿಮೇಲ್ ಅಕೌಂಟ್ ಅಲ್ಲಿ ಮೇಲ್ ಬರ್ತಾ ಇರುತ್ತಲ್ಲ, ಆ ಮೇಲ್ ನ ಒಂದು ಸಪರೇಟ್ ಫೋಲ್ಡರ್ ಕ್ರಿಯೇಟ್ ಮಾಡಿ ಆ ಮೇಲ್ನೆಲ್ಲ ಆ ಫೋಲ್ಡರ್ಗೆ ಹೋಗಂಗೆ ಹೇಗ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಫುಲ್ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಸೋಷಿಯಲ್ ಮೀಡಿಯಾದೋ ಇಲ್ಲ ನಿಮಗೆ ಇಂಟ್ರೆಸ್ಟ್ ಇರಲ್ಲ ಅಂತ ಮೇಲ್ಸ್ ಎಲ್ಲ ಬರ್ತಿರುತ್ತೆ. ಒಂದು ಫೋಲ್ಡರ್ಗೆ ಹಾಕಿದ್ರೆ ಅದು ಸಪರೇಟ್ ಆಗಿ ಎಲ್ಲ ಹೋಗಿ ಅಲ್ಲಿ ಕುತ್ಕೊಂತಾ ಇರುತ್ತೆ. ಅಲ್ಲಿ ನಿಮ್ಗೆ ವೆರೈಟೀಸ್ ಆಫ್ ಫಿಲ್ಟರ್ಸ್ ಇದೆ. ನಿಮ್ಗೆ ಯಾವ ಆಪ್ಷನ್ ಬೇಕೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಯೂಸ್ಫುಲ್ ಮಾಡ್ಕೊಬಹುದು. ಇದು ಖಂಡಿತ ನಿಮ್ಗೆ ಯೂಸ್ಫುಲ್ ಆಗೇ ಆಗುತ್ತೆ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗಿ. ನಮಸ್ಕಾರ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಜಿಮೇಲ್ ಅಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡಿ ಜಿಮೇಲ್ಸ್ನೆಲ್ಲ ಆಟೋಮೆಟಿಕ್ ಹೇಗ್ ಮೂವ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಇದನ್ನ ನೀವು ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ನಿಮಗೆ ಇಂಪಾರ್ಟೆಂಟ್ ಮೇಲ್ಸ್ ಇದ್ರೆ ಅದಕ್ಕೂ ಸಪರೇಟ್ ಫೋಲ್ಡರ್ ಕ್ರಿಯೇಟ್ ಮಾಡಿ ಆಟೋಮೆಟಿಕ್ ಆಗಿ ಅದಕ್ಕೆ ಮೂವ್ ಆಗುತ್ತೆ. ಯಾವ್ದೇ ರಿಲೇಟೆಡ್ ಮೇಲ್ಸ್ ಬಂದ್ರು ಆ ಲೇಬಲ್ ಅನ್ನೋದನ್ನ ಈಗ ನಾವು ಕಂಪ್ಯೂಟರ್ ಅಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಲ್ವಾ, ಅದೇ ತರ ಜಿಮೇಲ್ ಅಲ್ಲಿ ಲೇಬಲ್ ಅನ್ನ ನೇಮ್ ಇಂದ ಕರಿತೀವಿ. ಅದಕ್ಕೆ ನೀವೇನಾದ್ರೂ ನೇಮ್ ಕೊಡ್ಕೊಂಡು ಕ್ರಿಯೇಟ್ ಮಾಡಿ ಆ ಮೇಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಅದಕ್ಕೆ ಹೋಗುತ್ತೆ. ಆ ತರ ಹೆಂಗ್ ಸೆಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಿಲ್ಲ, ಜಸ್ಟ್ ಫಾರ್ ಎಕ್ಸಾಂಪಲ್ ಈಗ ನನಗೆ ಯಾವ್ದು ಈಗ ವೇಸ್ಟ್ ಮೇಲ್ ಅನ್ಕೊಳ್ಳಿ, ನಾವು ವೇಸ್ಟ್ಗೂ ಯೂಸ್ ಮಾಡ್ಕೊಬಹುದು, ಯೂಸ್ಫುಲ್ಗೂ ಯೂಸ್ ಮಾಡ್ಕೊಬಹುದು. ನಿಮ್ಗೆ ಇಂಪಾರ್ಟೆಂಟ್ ಮೇಲ್ಸ್ ಒಂದೇ ಇದ್ರಲ್ಲಿ ಇರುತ್ತೆ. ಏನೇ ಬಂದ್ರು ಅದ್ರಲ್ಲಿ ಹೋಗಿ ಓಪನ್ ಮಾಡಿ ನೋಡಿದ್ರೆ ಆರಾಮಾಗಿ ಸಿಕ್ಬಿಡುತ್ತೆ. ನಿಮ್ಗೆ ಟೈಮೇ ವೇಸ್ಟ್ ಆಗಲ್ಲ. ಎಷ್ಟೊಂದ್ ಮೇಲ್ ಚೆಕ್ ಮಾಡ್ಕೊಂಡು ಕುತ್ಕೊಳಂಗಿರಲ್ಲ. ಇಲ್ಲ ನಿಮಗೆ ವೇಸ್ಟ್ ಮೇಲ್ಸ್ ಇದ್ದಾಗ ನೋಡಿ, ಈಗ ರಂಬಲ್ ಇದು ನನಗೆ ವೇಸ್ಟ್, ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲೊಂದ್ ರಂಬಲ್ ಐತಿ, ಇಲ್ಲೊಂದ್ ಸೆಲೆಕ್ಟ್ ಮಾಡ್ತೀನಿ. ಡೌನ್ ಬಂದ್ರೆ ಎಷ್ಟೊಂದ್ ಇರುತ್ತೆ, ಇಲ್ಲೆಲ್ಲೂ ಇಲ್ಲ. ಸದ್ಯಕ್ಕೆ ಈಗ ಎರಡೇ ಇರೋದಿಲ್ಲಿ. ಈ ರಂಬಲ್ ಮೇಲ್ನ ಸೆಲೆಕ್ಟ್ ಮಾಡಿದೀನಿ. ಫಸ್ಟ್ ಇದನ್ನ ಲೇಬಲ್ ಕ್ರಿಯೇಟ್ ಮಾಡ್ಬೇಕು ಇದಕ್ಕೆ. ಓಕೆನಾ? 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲೇಬಲ್ ಆಸ್ ಅಂತ ಇದೆ. ಇಲ್ಲಿ ಹೋಗಿ ಇಲ್ಲಿರೋದ್ರ ಇವೆಲ್ಲ ಲೇಬಲ್ಸ್ ಆಲ್ರೆಡಿ ಕ್ರಿಯೇಟ್ ಆಗಿರೋದು. ನಾನೀಗ ಹೊಸದಾಗಿ ಕ್ರಿಯೇಟ್ ಮಾಡ್ತಿದ್ದೀನಿ. ಕ್ರಿಯೇಟ್ ನ್ಯೂ ಲೇಬಲ್ ಕೊಟ್ಟೆ. ಇದಾದ್ಮೇಲೆ ಇಲ್ಲಿ ನೇಮ್ ಕೊಡ್ಬೇಕು. ನೇಮ್ ಏನಂತ ಕೊಡ್ತೀನಿ, ರಂಬಲ್. ನನಗೆ ರೆಫರೆನ್ಸಿಗೆ ಗೊತ್ತಾಗ್ಲಿ ಅಂತ ಅಷ್ಟೇ, ರಂಬಲ್ ರಿಲೇಟೆಡ್ ಮೇಲ್ಸ್ ಅಂತ ಕೊಡ್ತೀನಿ. ಕೊಟ್ಟು ಕ್ರಿಯೇಟ್ ಕೊಡಿ. ಕ್ರಿಯೇಟ್ ಕೊಟ್ಮೇಲೆ ನೋಡಿ ರಂಬಲ್ ಅಂತಿದೆಯಲ್ಲ, ಅದ್ರ ಪಕ್ಕದಲ್ಲೇನೆ ಗ್ರೇ ಮಾರ್ಕ್ ಅಲ್ಲಿ ರಂಬಲ್ ರಿಲೇಟೆಡ್ ಮೇಲ್ಸ್ ಅಂತ ಲೇಬಲ್ ಕ್ರಿಯೇಟ್ ಆಗಿದೆ. ನೋಡಿ ಇಲ್ಲಿ ಬಂದ್ರು ಸೇಮ್ ಅದೇ ತರ ಗ್ರೇ ಮಾರ್ಕ್ ಅಲ್ಲಿ ಕ್ರಿಯೇಟ್ ಆಗಿದೆ. ಕ್ರಿಯೇಟ್ ಆದ್ಮೇಲೆ ಈಗ ಫೋಲ್ಡರ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ರಂಬಲ್ ರಿಲೇಟೆಡ್ ಮೇಲ್ಸ್ ಎಲ್ಲ ಬಂದ್ಬಿಟ್ಟು ನೋಡಿ ಇಲ್ಲಿ ಲೇಬಲ್ ಕ್ರಿಯೇಟ್ ಆಗಿದೆಯಲ್ಲ ರಂಬಲ್ ರಿಲೇಟೆಡ್ ಮೇಲ್ ಅಂತ, ಈ ಮೇಲಿಗೆ ಡೈರೆಕ್ಟ್ ಆಗಿ ಬರ್ಬೇಕು. ನೆಕ್ಸ್ಟ್ ಯಾವ್ದೇ ಮೇಲ್ ಬಂದ್ರು ಆ ಫೋಲ್ಡರ್ ಬಂದು ಕೂತ್ಕೊಬೇಕು. ಅದನ್ನ ಈಗ ಹೇಳ್ತೀನಿ ಹೆಂಗ್ ಮಾಡೋದು ಅಂತ. ನೆಕ್ಸ್ಟ್ ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಫಿಲ್ಟರ್ ಮೆಸೇಜ್ ಲೈಕ್ ದಿಸ್ ಅಂತ ಇದೆಯಲ್ಲ, ಈ ಆಪ್ಷನ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ರೆ ನೋಡಿ ಈ ರೀತಿ ಬರುತ್ತೆ, ಫ್ರಮ್ newsletter@rumble.com ಇದೆಯಲ್ಲ, ಇದು ಏನೇ ಬಂದ್ರು ನೆಕ್ಸ್ಟ್ ಎಲ್ಲಿಗೇನು ರಂಬಲ್ ರಿಲೇಟೆಡ್ ಮೇಲ್ಸ್ ಅಂತ ಲೇಬಲ್ ಕ್ರಿಯೇಟ್ ಮಾಡಿದೀವ ಅಲ್ಲಿಗೆ ಹೋಗಂಗ್ ಮಾಡೋದು ಈಗ. ಓಕೆನಾ? ನೆಕ್ಸ್ಟ್ ಕ್ರಿಯೇಟ್ ಫಿಲ್ಟರ್ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಸ್ಕಿಪ್ ದ ಇನ್ಬಾಕ್ಸ್ ಅಂತ ಕ್ಲಿಕ್ ಮಾಡ್ಬೇಕು. ಅಂದ್ರೆ ಇನ್ಬಾಕ್ಸ್ ಬರಬಾರ್ದು, ಸ್ಕಿಪ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಅಪ್ಲೈ ದ ಲೇಬಲ್, ಅಂದ್ರೆ ನಾನು ಲೇಬಲ್ ನೇಮ್ ಕ್ರಿಯೇಟ್ ಮಾಡಿದೀನಲ್ಲ ಅದನ್ನ ಸೆಲೆಕ್ಟ್ ಮಾಡ್ಬೇಕು, ರಂಬಲ್ ರಿಲೇಟೆಡ್ ಮೇಲ್. ನೆಕ್ಸ್ಟ್ ಅಪ್ಲೈ ಆಲ್ಸೋ ಫಿಲ್ಟರ್ ಟು 3 ಮ್ಯಾಚಿಂಗ್ ಕನ್ವರ್ಸೇಷನ್, ಇದೊಂದು ಅಪ್ಲೈ ಮಾಡಿ. ಯಾಕಂದ್ರೆ ಅದೇ ರಿಲೇಟೆಡ್ ಏನೇ ಬಂದ್ರು ಇದಕ್ ಬರೋ ತರ. ಓಕೆನಾ? ಈ 3 ಆಪ್ಷನ್ ಸೆಲೆಕ್ಟ್ ಮಾಡ್ಬಿಟ್ಟು ಕ್ರಿಯೇಟ್ ಫಿಲ್ಟರ್ ಕೊಡಿ. ಓಕೆನಾ? ನೋಡಿ ಕ್ರಿಯೇಟ್ ಫಿಲ್ಟರ್ ಕೊಡ್ತಿದಂಗೆನೆ ಇಲ್ಲಿ ಇಲ್ವೇ ಇಲ್ಲ ಅದು ರಂಬಲ್ ಅನ್ನ ಮೇಲ್ ಪಟ್ ಅಂತ ಇಲ್ಲಿ ನೋಡಿ ಲೇಬಲ್ ಒಳಗ್ ಬಂದ್ ಕೂತಿರುತ್ತೆ. ನೋಡಿ ಬಂದ್ ಇಲ್ಲಿ ಕೂತ್ಕೊಂತ. ನೋಡಿ ಎಷ್ಟು ಯೂಸ್ ಆಗುತ್ತೆ ಅಂದ್ರೆ, ನೀವು ವೇಸ್ಟ್ ಆಗೋ ಯೂಸ್ ಮಾಡ್ಕೊಬಹುದು, ಯೂಸ್ಫುಲ್ ಆಗೋ ಯೂಸ್ ಮಾಡ್ಕೊಬಹುದು. 2 ತರಾನು ಯೂಸ್ ಆಗುತ್ತೆ. ನೀವು ಯೂಸ್ ಮಾಡ್ಕೊಳೋ ರೀತಿ ನಿಮಗ್ ಬಿಟ್ಟಿದ್ದು. ಓಕೆನಾ? ಇದೊಂದು ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೀನಿ. ಈ ವಿಡಿಯೋ ಇನ್ನೇನು ಆಲ್ಮೋಸ್ಟ್ ಅಲ್ಲಿ ಏನೇ ಹೇಳಿದ್ನೋ ಅದನ್ನೆಲ್ಲ ತಿಳಿಸ್ಕೊಟ್ಟಿದೀನಿ. ಇದೇ ರೀತಿ ನೀವು ಯೂಸ್ ಮಾಡ್ಕೊಬಹುದು. ಮತ್ತೆ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಆಗೋದು ಮರೀಲೇಬೇಡಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು. ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡಿಗೆ ಕೂಡ ಶೇರ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಮತ್ತೆ ಯೂಸ್ಫುಲ್ ವಿಡಿಯೋಸ್ ಜೊತೆ ಬರ್ತೀನಿ. ಧನ್ಯವಾದಗಳು.